ಹಾಯ್ ಹಲೋ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಈವ್ನಿಂಗ್ ಅಂದರೆ ಬುಧವಾರ ನೈಟು 7 ಗಂಟೆ, ಸಂಜೆ 7 ಗಂಟೆ ನಾನು ಮತ್ತು ನನ್ನ ಚಿಕ್ಕ ಮಗಳು ರೆಡಿ ಆಗ್ತಾ ಇದ್ದೀವಿ. ಪೂಜೆ ಎಲ್ಲ ಮಾಡಿದ್ದೀವಿ. ಎಲ್ಲೇ ಹೊರಗಡೆ ಹೋಗಬೇಕು ಅಂತ ಅಂದ್ರೂ ಪೂಜೆ ಎಲ್ಲ ಮುಗಿಸ್ಕೊಂಡೆ ನಾವು ಹೋಗೋದು, ದೀಪ ಎಲ್ಲ ಹಚ್ಚಿ. ಹಾಗೆ ಟೈಮ್ ನೋಡ್ತಾ ಇರ್ಬೋದು 7:30 ಆಗಿದೆ. ಆಟೋನ ಬುಕ್ ಮಾಡಿದ್ದೆ. ಆಟೋ ಬುಕ್ ಮಾಡಿಬಿಟ್ಟು ಆಟೋದಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದೀವಿ. ನಾವೆಲ್ಲಿಗಪ್ಪ ಬಂದಿದ್ದು ಅಂತಂದರೆ ಇಲ್ಲಿ ಯಶವಂತಪುರ ರೈಲ್ವೆ ಸ್ಟೇಷನಿಗೆ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದೆ. ಇದು ನನ್ನ ಚಿಕ್ಕ ಮಗಳು ಆಸೆ ಅಂತಲೇ ಹೇಳ್ಬೋದು. ಅವಳು ತುಂಬ ದಿವಸದಿಂದ ಕೇಳ್ತಾ ಇದ್ಲು, ನಾನು ಟ್ರೈನಲ್ಲಿ ಕರ್ಕೊಂಡು ಹೋಗು ಅಂತ. ಮೆಟ್ರೋದಲ್ಲೆಲ್ಲ ಓಡಾಡಿದ್ದಾರೆ, ಬಟ್ ಲಾಂಗ್ ಜರ್ನಿ ಟ್ರೈನ್ ಇರುತ್ತಲ್ಲ ಅದರಲ್ಲಿ ಹೋಗಿಲ್ಲ. ಇದು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಬಂದು ಅವಳು ಬರೀ ಮೂವಿಲಿ ನೋಡಿದ್ಲಂತೆ, ರೈಲ್ವೆ ಸ್ಟೇಷನ್ನು ಮೂವಿ ಇದು ರೈಲು ಎಲ್ಲನೂ. ಸೊ ಇವು ತುಂಬ ಎಕ್ಸೈಟಿಂಗ್ ಆಗಿದ್ಲು. ಹಾಗೆ ಇಲ್ಲಿ ನಮ್ಮ ಪ್ಲ್ಯಾಟ್ಫಾರ್ಮು ಎಲ್ಲಿರುತ್ತೆ ಅಂದರೆ ಪ್ಲ್ಯಾಟ್ಫಾರ್ಮ್ 1 ಅಂತ ಹೇಳಿದ್ರು. ಸೊ ಅಲ್ಲಿಗೆ ಬಂದ್ವಿ. ಪ್ಲ್ಯಾಟ್ಫಾರ್ಮ್ 1 ಎಲ್ಲಿಗೆ ಹೋಗ್ತಿದೆ ಅಂದರೆ ಮಂತ್ರಾಲಯ. ನಾನು ಟ್ರೈನ್ ಬುಕ್ ಮಾಡಿದ್ದು ಹಾಸನ್ ಮತ್ತು ಸೊಲ್ಲಾಪುರ ಎಕ್ಸ್ಪ್ರೆಸ್ಸು. ನೀವು ಏನಾದರೂ ಟ್ರೈನ್ ಬುಕ್ ಮಾಡಬೇಕಂತ ಅಂದರೆ, ಟ್ರೈನ್ ಟಿಕೆಟ್ನ ಬುಕ್ ಮಾಡಬೇಕಂದ್ರೆ ಕನ್ಫರ್ಮ್ ಟಿಕೆಟ್ ಅಂತ ಒಂದು ಆ್ಯಪ್ ಇದೆ, IRTC ಅವ್ರದ್ದೇ. ಅದರಲ್ಲಿ ನೀವು ಬುಕ್ ಮಾಡ್ಕೋಬೋದು. ನಾವು ಬಂದಾಗ ಟ್ರೈನ್ ಆಲ್ರೆಡಿ ಬಂದಿತ್ತು. ನಾವು 8 ಗಂಟೆಗೆ ಬಂದ್ವಿ. 8 ಗಂಟೆಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಬಂದು ಟ್ರೈನು ಹಾಲ್ಟ್ ಆಗಿತ್ತು. ಸೊ ಬೇಗನೆ ನನಗೆ ಕೋಚ್ ಸಿಕ್ತು. ಅಂದರೆ ಅಲ್ಲಿ ಅಂಗಡಿ ಇತ್ತು. ನಾವು ಇಳಿದು ಅಂದರೆ ಮೆಟ್ಲಿಂದ ಇಳಿದು ಬಂದಮೇಲೆ ಅಂಗಡಿ ಇತ್ತು. ಅವ್ರನ್ನ ಕೇಳಿದ್ವಿ, ಇದೇ ಬೋಗಿ S4 ಅಂತ ಹೇಳಿದ್ರು. ಹಾಗೆ ನೋಡ್ತಾ ಇರ್ಬೋದು, ಅಲ್ಲಿ ನನ್ನ ಮಗಳು ಟಾಟಾ ಮಾಡ್ತಾ ಇದ್ದಾಳೆ ಟ್ರೈನಲ್ಲಿ ಕೂತ್ಕೊಂಡು. ಯಾರಿಗೆ ಅಂತ ಗೊತ್ತಿಲ್ಲ, ಅಂದರೆ ಅಷ್ಟು ಎಕ್ಸೈಟಿಂಗ್ ಆಗಿದ್ದಾಳೆ, ಅಷ್ಟು ಖುಷಿಯಾಗಿದ್ದಾಳೆ. ಸುಮ್ಮನೆ ಟಾಟಾ ಮಾಡ್ತಾ ಇದ್ದಾಳೆ ಟ್ರೈನ್ ಮೂವ್ ಆಗ್ತಾ ಇರುವಾಗ. ಫಸ್ಟ್ ಟೈಮು ಟ್ರೈನ್ ಜರ್ನಿ ಮಾಡ್ತಾ ಇರೋದಲ್ವ, ಹಾಗಾಗಿ. ಹಾಗೆ ಫೋನ್ ಕೊಡಮ್ಮ, ನಾನು ವಿಡಿಯೋ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಟ್ರೈನಲ್ಲಿ ಹೋಗುವಾಗ ಹೊರಗಡೆ ವ್ಯೂನೆಲ್ಲ ನೋಡಿ ಈ ರೀತಿ ವಿಡಿಯೋ ಮಾಡಿದ್ದಾಳೆ. ಹಾಗೆ ಕೆಲವು ಏರಿಯಾದಲ್ಲಿ ಸ್ಮೆಲ್ಲೆಲ್ಲ ಬರ್ತಾ ಇರುತ್ತಲ್ವ, ಸೊ ಅದೆಲ್ಲ ಸ್ಮೆಲ್ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಆಮೇಲೆ ವಿಂಡೋ ಎಲ್ಲ ಕ್ಲೋಸ್ ಮಾಡಿ ಮನೇಲೇ ಊಟ ಮಾಡ್ಕೊಂಡು ಬಂದಿದ್ವಿ. ಹಾಗಾಗಿ ಅವಳದು ಮೇಲ್ಗಡೆ ಇತ್ತು, ಅಂದರೆ 3 ಇರುತ್ತಲ್ಲ ಟ್ರೈನಲ್ಲಿ, ಅದರಲ್ಲಿ ಮೇಲ್ಗಡೆ ಸ್ಲೀಪರ್ ಕೋಚು ಸಿಕ್ಕಿದ್ದು. ಹಾಗಾಗಿ ಮೇಲೆ ಮಲ್ಕೊಂಡ್ಳು, ನಾನು ಕೆಳಗಡೆ ಮಲ್ಕೊಂಡೆ. ಬಟ್ ನಂಗೆ ನಿದ್ದೆನೇ ಬರಲಿಲ್ಲ, ಯಾಕಂದರೆ ಎಲ್ಲಿ ನಮ್ಮ ಸ್ಟಾಪ್ ಮಿಸ್ ಆಗಿಬಿಡುತ್ತೋ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ಬಂದು ರೀಚ್ ಆದ್ವಿ. ನೋಡ್ತಾ ಇರ್ಬೋದು 2:31 ಅಂದರೆ 2:15 ನಾವು ರೀಚ್ ಆದಾಗ. ನಾವು ಇಲ್ಲಿಗೆ ಬಂದಿದ್ದು ಮಂತ್ರಾಲಯ ರೈಲ್ವೆ ಸ್ಟೇಷನಲ್ಲಿ ಇಳಿದು ಇಲ್ಲಿ ಆಚೆ ಬಂದರೆ ಸಿಕ್ಕಾಬಟ್ಟೆ ರಶ್ ಇದ್ದಾರೆ. ಅಂದರೆ ಎಲ್ಲ ಟ್ರೈನಲ್ಲಿಂದ ಇಳ್ದಿರೋರು ಎಲ್ಲ ಇಳಿದು ಹೋಗ್ತಾ ಇದ್ದಾರೆ. ಅಂದರೆ ಆಟೋಗಳು ಇದ್ದಾವೆ, ಸಿಕ್ಕಾಬಟ್ಟೆ ಆಟೋಗಳನ್ನ ಹತ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಕೂಡ ಒಂದು ಆಟೋದಲ್ಲಿ ಹತ್ಕೊಂಡು ಇಲ್ಲಿಗೆ ಬಂದ್ವಿ. 50 ರೂಪೀಸ್ನ ತೊಗೋತಾರೆ. ಅಂದರೆ ರೈಲ್ವೆ ಸ್ಟೇಷನಿಂದ ಮಂತ್ರಾಲಯ ಟೆಂಪಲ್ ಹತ್ರಕ್ಕೆ 50 ರೂಪೀಸ್ನ ತೊಗೋತಾರೆ. ನೀವು ಯಾರಾದರೂ ಹೊಸ್ದಾಗಿ ಹೋಗಬೇಕು ಗೊತ್ತಿಲ್ಲ ಅನ್ನೋರಿಗೆ ನಾನು ಹೇಳ್ತಾ ಇದ್ದೀನಿ, ಅಂದರೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಇದು ಮಂತ್ರಾಲಯ ಟೆಂಪಲ್ಗೆ ಹೋಗೋ ಮುಂಚೆ ಇರೋ ಆರ್ಚು. ನೋಡ್ತಾ ಇರ್ಬೋದು, ಅಂದರೆ ಆಟೋಗಳಿಂದ ಇಳ್ದೆಲ್ಲ ಟೆಂಪಲ್ ಹತ್ರ ಹೋಗ್ತಾ ಇದ್ದಾರೆ. ನಾವು ರೂಮ್ ಏನು ಬುಕ್ ಮಾಡಿರಲಿಲ್ಲ. ನೀವು ಮುಂಚೆನೇ ಬೇಕು ಅಂತಂದರೆ ರೂಮ್ನ ಬುಕ್ ಮಾಡ್ಕೊಳ್ಳಿ. ನಾವು ಏನಕ್ಕೆ ರೂಮ್ ಬುಕ್ ಮಾಡಿರಲಿಲ್ಲ ಅಂದರೆ, ನಾನು ಹಾಗೆ ನನ್ನ ಮಗಳು, ಮತ್ತು ರೂಮಿನ ಅವಶ್ಯಕತೆ ಏನಿಲ್ಲ ಅಂತ ಅನ್ನಿಸ್ತು. ನಾವಿಲ್ಲಿಗೆ ರೀಚ್ ಆಗೋಷ್ಟರಲ್ಲಿ 3:30 ಆಗಿತ್ತು. ಹಾಗೆ ಇಲ್ಲಿ ಆಚೆ ಕಡೆ ಎಲ್ಲ ಸಿಮೆಂಟ್ ಹಾಕಿ ಎಲ್ಲ ನೀಟಾಗಿ ಇಟ್ಟಿದ್ದಾರೆ. ಸೊ ಅಲ್ಲೇ ಎಲ್ಲ ತುಂಬ ಜನ ಮಲಗಿದ್ರು, ನೋಡ್ತಾ ಇರ್ಬೋದು. ನಾವು ಇನ್ನೇನಿನ್ನು 1 ಅವರ್ 1 ಅವರ್ ಅಂದರೆ 5 ಗಂಟೆವರೆಗೂ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಸ್ವಲ್ಪ ಜಾಗ ನೋಡ್ಬಿಟ್ಟು ಬೆಡ್ಶೀಟ್ ತಂದಿದ್ದು. ಸೊ ಅಲ್ಲೇ ಮಲ್ಕೊಂಬಿಟ್ಟು 5 ಗಂಟೆಗೆ ದೇವಸ್ಥಾನದಾರೆ ಎಬ್ಬಿಸ್ತಾರೆ, ಯಾಕಂದರೆ ಸುಪ್ರಭಾತ ಹಾಕ್ತೀವಿ. ನೀವು ಬೇಗ ಎದ್ದೊಳ್ಳಿ, ಸುಪ್ರಭಾತ ಆಡುವಾಗ ಇಲ್ಲಿ ದೇವಸ್ಥಾನದ ಆಲಯದಲ್ಲಿ ಯಾರು ಮಲಗಿರಬಾರ್ದು ಅಂತ. ಹಾಗೆ ರೂಮ್ ಕೂಡ ಕೇಳ್ಕೊಂಡು ಬರ್ತಾರೆ, ಆದರೆ 1,000, 1,500, 2,000, 3,000 ಈ ರೀತಿ ಹೇಳ್ತಾರೆ ಹೋಟೆಲಲ್ಲಿ ರೂಮ್ಗಳವರು. ಸೊ 2 ಅವರ್ 3 ಅವರ್ಗೆಲ್ಲ ಯಾಕೆ ಅಷ್ಟೊಂದು ದುಡ್ಡು ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ತೊಗೊಳ್ಳಿಲ್ಲ. ನೀವು ಬೇಕು ಅಂದರೆ ದೇವಸ್ಥಾನದ ಕಡೆಯಿಂದನೇ ರೂಮು ಇರುತ್ತೆ, ನೀವು ಮುಂಚೆನೇ ಬುಕ್ ಮಾಡ್ಕೋಬೋದು, ಇಲ್ಲ ಇಲ್ಲೂ ಬಂದು ಕೇಳಿ ಬುಕ್ ಮಾಡ್ಕೋಬೋದು. ಅಂದರೆ ಮಠಗಳದೇ ಎಷ್ಟೊಂದು ಇರುತ್ತೆ. ಹಾಗೆ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ತುಂಗಭದ್ರಾ ನದಿ ಇದೆ. ಅಲ್ಲಿಗೆ ಸ್ನಾನಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ 5 ಗಂಟೆಗೆ.
ಈ ಬೇಸಿಗೆ ಕಾಲ ಆಗಿರೋದ್ರಿಂದ ನೀರು ಒಂಚೂರು ಕೊರೀತಾ ಇಲ್ಲ, ಫುಲ್ಲು ಬಿಸಿ ನೀರು ಥರ ಬೆಚ್ಚಗಿದೆ. ಹಾಗೆ ಇಲ್ಲಿ ದೀಪ ಹಚ್ಚೋದಕ್ಕೆ ದೀಪ ಹಚ್ಚಿ ದೇವರಿಗೆ ಬಿಡಿ, ನದಿಗೆ ಬಿಡಿ ಬಿಡಿ ಅಂತ ಹೇಳಿ ಕೊಡ್ತಾ ಇರ್ತಾರೆ. ನಾವು ಹಚ್ಚಿಬಿಟ್ವಿ, ಬಟ್ ಅದು ಮಾಡಬಾರ್ದು. ಏನಕ್ಕಪ್ಪ ಅಂತಂದರೆ ನದಿಗೆ ಪೂಜೆ, ಗಂಗೆ ಪೂಜೆ ಮಾಡಿ ಅಂತ ಹೇಳ್ತಾರೆ. ಅದು ಮಾಡೋದ್ರಿಂದ ನದಿಯೆಲ್ಲ ಗಲೀಜಾಗುತ್ತೆ. ಯಾಕಂದರೆ ಆ ದೀಪದಲ್ಲಿ ಜೊನ್ನೆ ಎಲ್ಲ ಕೊಡ್ತಾರೆ, ಅದೆಲ್ಲ ಹೋಗಿ ನದಿ ಅಂದರೆ ಸ್ವಚ್ಛತೆ ಇರಲ್ಲ, ಫುಲ್ ಗಲೀಜಾಗಿಬಿಡುತ್ತೆ. ಅದೇ ನೀರಲ್ಲಿ ನಾವು ಮತ್ತೆ ಸ್ನಾನ ಮಾಡೋದು ಮಾಡಿ ಏನೋ ಪುಣ್ಯ ಸಿಗುತ್ತೆ ಅನ್ನೋದು. ನಾವೇ ಗಲೀಜು ಮಾಡ್ಬಿಟ್ಟು ಮತ್ತೆ ನಾವೇ ಇದು ಮಾಡೋದು ಬೇಡ. ಆದರೆ ಬಟ್ ನಾನು ಆ ತಪ್ಪನ್ನ ಮಾಡಿದ್ದೀನಿ. ನೀವು ಹೋದವರು ಮಾಡೋದಕ್ಕೆ ಹೋಗಬೇಡಿ, ಅವರು ಹಿಂಸೆ ಮಾಡ್ತಾರೆ ಪೂಜೆ ಮಾಡಿ ಅಂತ ಮಾಡೋಕ್ಕೆ ಹೋಗಬೇಡಿ. ಹಾಗೆ ನಾವಿಲ್ಲಿ ಬಂದ್ವಿ. ಹಾಗೆ ಸನ್ರೈಸ್ ಅಂದರೆ ಸೂರ್ಯೋದಯ ಆಗ್ತಾಯಿತ್ತು. ಸೊ ಅದನ್ನು ಒಂದು ವಿಡಿಯೋ ಕ್ಯಾಪ್ಚರ್ ತೊಗೊಂಡೆ. ಹಾಗೆ ಮಂಚಾಲಮ್ಮ, ಫಸ್ಟು ಮಂಚಾಲಮ್ಮ ಅಲ್ಲೇ ರಾಯರ ಗುಡಿ ಹತ್ರನೇ ಇದೆ ಮಂಚಾಲಮ್ಮ, ಆ ದರ್ಶನನ ಮಾಡ್ಕೊಳ್ಳಿ. ಅಲ್ಲಿ ಕುಂಕುಮ ಕೊಡ್ತಾರೆ, ಕುಂಕುಮ ಎಲ್ಲ ಹಚ್ಕೊಂಡು ಪೂಜೆ ಎಲ್ಲ ಅಂದರೆ ಕಾಯಿ ಎಲ್ಲ ಆಚೆನೆ ಒಡಿಸ್ಕೊಂಡು ಇಲ್ಲಿ ಒಳಗಡೆ ಎಂಟ್ರಿ ಆದ್ವಿ. ಒಳಗಡೆ ಸಿಕ್ಕಾಬಟ್ಟೆ ರಶ್ ಇತ್ತು, ನೋಡ್ತಾ ಇರ್ಬೋದು. ಬಟ್ ಆದ್ರೂ 1 ಅವರಲ್ಲೆಲ್ಲ ದರ್ಶನ ಆಗುತ್ತೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದಾಗ ಕೆಲವರು ಸೇವೆ ಮಾಡ್ತಾ ಇರ್ತಾರೆ. ಅಂದರೆ ಮಂಡಿ ನಮಸ್ಕಾರ, ಹೆಜ್ಜೆ ನಮಸ್ಕಾರ, ಉರುಳು ಸೇವೆ ಈ ರೀತಿ ಮಾಡ್ತಾ ಇರ್ತಾರೆ. ಅಂದರೆ ಹರಿಸ್ಕೊಂಡಿರ್ತಾರೆ ಕೆಲವರು. ಈ ರೀತಿ ರಾಯರಿಗೆ ನಾವು ಏನೇ ದುಡ್ಡು, ಒಡವೆ, ಹಾಗೆ ನಮ್ಮಲ್ಲಿರೋ ಆಸ್ತಿ ಐಶ್ವರ್ಯ ಏನೇ ಕೊಡೋದಕ್ಕಿಂತವ ರಾಯರಿಗೆ ಈ ರೀತಿ ನಾವು ಸೇವೆ ಮಾಡಿದ್ರೆ ರಾಯರು ಬೇಗ ಒಲಿತಾರಂತೆ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲರೂ ಸೇವೆ ಮಾಡೋದಕ್ಕೆ ಆ ರೀತಿ ಎಲ್ಲ ಮಾಡ್ತಾರೆ. ಮತ್ತು ಇಲ್ಲಿ ಆಗಿನ ಕಾಲದಲ್ಲಿ ರಾಯರು ಉಪಯೋಗಿಸ್ತಿದ್ದಂಥ ಕೆಲವು ಇದನ್ನು ಅಲ್ಲೇ ಮುಂದೆಗಡೆನೇ ಇಟ್ಟಿದ್ದಾರೆ. ಹಾಗೆ ಬೃಂದಾವನ ಅಂದರೆ ನವರತ್ನದಿಂದ ಅಲಂಕಾರ ಮಾಡಿರೋದು, ಹಾಗೆ ಬೆಳ್ಳಿದು ಗದ್ದಿಗೆ, ಇದೆಲ್ಲನೂ ಹಂಗೆ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ. ಅಲ್ಲಿ ಶ್ರೀಕೃಷ್ಣನ ವಿಗ್ರಹ ಎಲ್ಲ ಇಟ್ಟಿದ್ದಾರೆ. ಎಲ್ಲ ಜನ ಅಂದರೆ ದರ್ಶನ ಎಲ್ಲ ಮುಗಿಸ್ಕೊಂಬಂದಮೇಲೆ ಇದನ್ನು ನೋಡ್ಕೋಬೋದು ನಾವು. ಅಲ್ಲೇ ಇದೆ ಆಲ್ರೆಡಿ, ಅಂದರೆ ಅಲ್ಲೇ ಎದುರುಗಡೆ ಇದೆ. ಆದರೆ ಅದಕ್ಕೆ ಮುಂಚೆ ನೀವು ಮಂತ್ರಾಕ್ಷತೆ ಮತ್ತು ತೀರ್ಥನ ತೊಗೋಬೇಕು. ತೀರ್ಥ ಮತ್ತು ಮಂತ್ರಾಕ್ಷತೆ ತೊಗೊಂಡು ಇದನ್ನು ನೋಡ್ಕೊಂಬರ್ಬೋದು. ಹಾಗೆ ರಾಯರು ಉಪಯೋಗಿಸ್ತಿದ್ದಂಥ ವೀಣೆ, ಹಾಗೆ ಮಹಾರಾಜರು ರಾಯರಿಗೆ ಕೊಟ್ಟಿರ್ತಕ್ಕಂಥ ಇದು ಎಲ್ಲ ಇದೆ. ಹಾಗೆ ಇಲ್ಲಿ ಮಂತ್ರಾಲಯದ ಸ್ಕೆಚ್ ಇದೆ, ಅಂದರೆ ಈಗ ಟೆಂಪಲ್ ಇರೋ ಸ್ಕೆಚ್ಚು. ಮಂಚಾಲಯ ಗ್ರಾಮನ ದೇವರಿಗೆ ಬಿಟ್ಕೊಟ್ಟಿದ್ರಲ್ಲ ಅದರದ್ದು ಇದು ಸ್ಕೆಚ್. ಅಂದರೆ ಇದು ಮಾಡಿರ್ತಾರಲ್ಲ ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು, ಅದು ಇದ್ರದ್ದು. ಸೊ ಅದನ್ನು ಎಲ್ಲರೂ ನೋಡ್ತಾಯಿದ್ರು, ನಾನು ಹಾಗೆ ತೊಗೊಂಡೆ. ಅಂದರೆ ಮುಂಚೆ ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ಇದೆ ಅನ್ನೋದನ್ನು ಅಲ್ಲಿ ತೋರಿಸಿದ್ದಾರೆ. ಹಾಗೆ ಎಲ್ಲ ಮುಟ್ಟಿ ನೋಡ್ತಾ ಇರ್ಬೋದು. ಗ್ಲಾಸಲ್ಲೇ ಎಷ್ಟು ಗಲೀಜು ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು, ಸಿಕ್ಕಾಬಟ್ಟೆ ಗಲೀಜು ಮಾಡಿದ್ದಾರೆ. ಆಮೇಲೆ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಹೋದ್ವಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ಹೋಟ್ಲಲ್ಲೇ ನಾನು ತಿಂಡಿ ತಿಂದ್ಕೊಂಡು ನಾನು ಮತ್ತು ನನ್ನ ಮಗಳು. ಆಮೇಲೆ ಆಟೋದವರು ಪಂಚಮುಖಿ ಅಂತ ಹೇಳ್ಬಿಟ್ಟು ಕೂಗ್ತಾ ಇರ್ತಾರೆ. ಅಲ್ಲಿ ಒಬ್ರಿಗೆ 150, ಅಂದರೆ 5 ಟೆಂಪಲ್ನ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಅದರಲ್ಲಿ ಇದು ಅಭಯ ಆಂಜನೇಯ ಟೆಂಪಲ್ ಅಂತ ಹೇಳ್ಬಿಟ್ಟು ಕೆಲವು ವಿಡಿಯೋಸ್ ಕ್ಲಿಪ್ನ ನನ್ನ ಮಗಳೇ ಮಾಡಿದ್ದಾಳೆ. ಅಲ್ಲೆಲ್ಲ ಕೋತಿ ಇತ್ತು, ಸೊ ಕೋತಿನೆಲ್ಲ ಅವಳೇ ಕ್ಯಾಪ್ಚರ್ ಮಾಡಿರೋದು. ಅಮ್ಮ ಇಲ್ಲಿ ಕೋತಿ ಇದೆ ನೋಡಿ ಇಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದಾಳೆ. ಹಾಗಾಗಿ ನಾನು ಹಾಗೇ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಆಟೋದಲ್ಲಿ ಹೋಗುವಾಗ ಇನ್ನೊಂದು ಆಯಿತು ಘಟನೆ. ಅಂದರೆ ನಮ್ಮ ಜೊತೆ ಬಂದಿರೋರು ಏನಕ್ಕೆ ಅವ್ರು ಬಂದವ್ರೆ ಅಂತಲೇ ಗೊತ್ತಿಲ್ಲ, ಸುಮ್ಮನೆ ಬಂದ್ಬಿಡೋದು, ಹಿಂಗೆ ನೋಡ್ಬಿಡೋದು, ಹೊಡೋಕೆ ಆಟೋದಲ್ಲಿ ಕೂತ್ಕೊಳ್ಳೋದು ಮಾಡ್ತಾಯಿದ್ರು. ಸಿಕ್ಕಾಬಟ್ಟೆ ಫಾಸ್ಟಾಗಿ ಹೋಗ್ತಾಯಿದ್ರು. ಅಚ್ಚುಕಟ್ಟಾಗಿ ನೋಡೋದಕ್ಕೆ ಬಿಡ್ತಾ ಇರಲಿಲ್ಲ. ನಾನು ಇವ್ರ ಜೊತೆ ಎಲ್ಲೆಲ್ಲೋ ಬಂದಲ್ಲಪ್ಪ ಅಂತ ಅನ್ನಿಸ್ತು. ಕೆಲವು ಫ್ರೆಂಡ್ಸ್ಗಳೆಲ್ಲ ಬಂದಾಗ ಒಂದು ಆಟೋ ಮಾಡ್ಕೊಂಡು ಹೋದರೆ, ಅಂದರೆ ಇದೇ ಥರ ಅಂದರೆ 150 ಕೊಟ್ಟು ಹೋದರೆ ನಾವು ಎಲ್ಲ ಪ್ಲೇಸ್ನೂ ಮತ್ತು ದೇವ್ರನ್ನ ಎಲ್ಲ ನೀಟಾಗಿ ನೋಡಿಕೊಂಡು ಬರ್ಬೋದು. ಬಟ್ ಅವ್ರು ಹಿಂಗೆ ಬರೋರು, ಹಿಂಗೆ ನೋಡೋರು, ಹಿಂಗೆ ಓಡೋಗಿ ಆಟೋದಲ್ಲಿ ಕೂತ್ಕೊಳ್ಳೋರು. ನನಗಂತೂ ಸಿಕ್ಕಾಬಟ್ಟೆ ಕೋಪನೇ ಬಂತು. ಹಂಗೂ ನನ್ನ ಮಗಳಮ್ಮ ಅವ್ರು ಅಲ್ಲೇ ಹೋಗಿ ಕೂತಿದ್ದಾರೆ ಬಾ ಅನ್ನೋರು. ಹಾಗೆ ನಾನು ಹೋಗಿ ಕೂತ್ಕೋತಾರೆ ತಗೋ ಅಂದ್ಕೊಂಡು ನಾವು ಬೈಕ್ಕೊಂಡು ಸುಮ್ಮನೆ ಬಂದ್ವಿ. ಹಾಗೆ ನೆಕ್ಸ್ಟ್ ಬಂದಿದ್ದು ಇಲ್ಲಿ ಬಿಚ್ಚಾಲೆಗೆ, ಅಂದರೆ ರಾಯರ ಮೂಲ ಬೃಂದಾವನ ಇದೆಯಲ್ವ, ಹಾಗಾಗಿ ಅಲ್ಲಿಗೆ. ಮತ್ತು ಬರುವಾಗ ತುಂಗಭದ್ರಾ ನದಿ ನೋಡಿದ್ರಲ್ವ, ತುಂಬ ಚೆನ್ನಾಗಿ ನೀರು ತುಂಬಿ ಹರಿತೈತೆ. ಯಾಕಂದರೆ ಈ ವರ್ಷ ಮಳೆ ಆಗಿರೋದ್ರಿಂದ ತುಂಬ ಚೆನ್ನಾಗಿ ನದಿ ತುಂಬಿ ಹರಿಯೋದ್ರಿಂದ ನೋಡೋದಕ್ಕೂ ಚೆನ್ನಾಗಿದೆ. ಹಾಗೆ ಇದು ನದಿ ಮಗ್ಗಲಲ್ಲೇ ರಾಯರು ಮೂಲ ಬೃಂದಾವನ ಇರೋದು. ಅಂದರೆ 12 ವರ್ಷಗಳ ಕಾಲ ಇಲ್ಲಿ ತಪಸ್ಸು ಮಾಡಿದ್ದು ಅಂತ ಹೇಳ್ತಾರೆ. 12 ವರ್ಷಗಳ ಕಾಲ ತಪಸ್ಸು ಮಾಡಿದ್ದು ಪಂಚಮುಖಿಲಿ. ಇಲ್ಲಿ ಅವ್ರದ್ದು ಮೂಲ ಬೃಂದಾವನ ಅಂತಂದರೆ ಸ್ಟಾರ್ಟಿಂಗ್ ಇದು ಮಾಡಿದ್ದು. ಹಾಗೆ ಅಪ್ಪಣ್ಣಾಚಾರ್ಯ ಅವ್ರ ಮನೆ
ಕೂಡ ಇಲ್ಲೇ ಇದೆ, ಅಂದರೆ ರಾಯರ ಮನೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಮುಲಂ ಬೃಂದಾವನಕ್ಕೆ ಬಂದು ಸಲ ಬಂದಾಗ ಇಲ್ಲಿ ಬಂದು ಸ್ವಲ್ಪ ಹೊತ್ತು ನಿಂತಿದ್ವಿ. ಅದು ಬೃಂದಾವನದ ಬಗ್ಗೆ ಎಲ್ಲ ಸ್ವಲ್ಪ ಹೇಳ್ತಾರೆ, ಅಂದರೆ ಅದು ಹೇಗೆ ಇಲ್ಲಿ ಮೂಲ ಬೃಂದಾವನ ಸ್ಥಾಪನೆ ಆಯಿತು, ಹಾಗೆ ರಾಯರು ಇಲ್ಲಿ ಎಷ್ಟು ದಿವಸ ಇದ್ದರು, ಏನು ಜಪ ಮಾಡ್ತಿದ್ರು ಎಲ್ಲ ಹೇಳ್ತಾರೆ. ಬಟ್ ನಮ್ಮ ಜೊತೆ ಬಂದಿರೋರು ಅದೇನು ಅಂತ ಗೊತ್ತಿಲ್ಲ, ಸುಮ್ಮನೆ ಹಿಂಗೆ ಬಂದು ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡೋರು. ಅದೇನೋ ಅವ್ರಿಗೆ ಭಕ್ತಿ ಇದೆಯೋ ಇಲ್ಲ ದೇವ್ರನ್ನ ನೋಡಬೇಕು ಅನ್ನೋ ಟೈಮ್ ಇಲ್ವೋ ಏನೋ ಗೊತ್ತಿಲ್ಲ. ಹಂಗಾಗಿ ಹಂಗಂಗೆ ಬಂದು ಹಂಗಂಗೆ ಹೋಗ್ತಾಯಿದ್ರು. ನಾವು ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ನಾನು ಕೂಡ ಅವ್ರ ಜೊತೆಗೆ ಬೇಗ ಬೇಗ ಹೋಗ್ತಾಯಿದ್ದೆ. ಬಟ್ ಆದ್ರೂ ಕೊನೆಯಲ್ಲಿ ಅಂದರೆ ಪಂಚಮುಖಿಯಲ್ಲಿ ಅವ್ರು ಹೇಳಿದ್ರು ಆಟೋದವರೇ, ಇಲ್ಲಿ ಪಂಚಮುಖಿ ಆಂಜನೇಯನ ನೋಡಿಕೊಂಡು ನೆಕ್ಸ್ಟು ನೀವು ಮಹಾಲಕ್ಷ್ಮಿ ಟೆಂಪಲ್ ಇದೆ, ಮಹಾಲಕ್ಷ್ಮಿ ಅಮ್ಮನವ್ರು ಇದ್ದಾರೆ, ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಬನ್ನಿ, ನಾವು ವೆಯ್ಟ್ ಮಾಡ್ತೀವಿ ಅಂತ ಆಟೋ ಹುಡುಗ ಹೇಳ್ದ. ಇವ್ರೇನು ನೋಡೋರೆ ಬರೀ ಪಂಚಮುಖಿ ಆಂಜನೇಯ ಹಿಂಗೆ ಹೋಗ್ಬಿಟ್ಟು ಮತ್ತೆ ಬಂದು ಆಟೋದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ನಾನು ಮತ್ತು ನನ್ನ ಮಗಳು ನಮ್ಮ ಆಟೋದಲ್ಲಿ ಅಷ್ಟು ಜನದಲ್ಲಿ ಹೋಗಿದ್ದು. ಆಮೇಲೆ ಬಂದೆ, ನಮಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ವಿ, ಎಷ್ಟೊತ್ತು ಮಾಡ್ತೀರಾ ಅಂತ ಅಂದರು. ನೀವು ಯಾಕೆ ಅಲ್ಲಿಗೆ ಬಂದಿರಲಿಲ್ಲ ಇಲ್ಲ ನಾವು ಬಂದಿರಲಿಲ್ಲ ಅಂತಂದರು. ಅದಕ್ಕೆ ಬರ್ಬೇಕು ತಾನೇ, ಈ ಥರ ಎಲ್ಲ ನೋಡಬೇಕು ಅಂದರೆ, ಅಯ್ಯೋ ನಾವು ನಮ್ಮ ಮಕ್ಕಳು ಊಟ ಮಾಡಿಲ್ಲ ಹಂಗಾಗಿ ಬಂದ್ವಿ, ಬೆಳಗ್ಗೆ ಟಿಫನ್ ಮಾಡಿಸ್ಕೊಂಡೆ ಈ ಕಡೆ ಎಲ್ಲ ಬರಬೇಕು. ಇವರು ಪ್ರಸಾದಕ್ಕೆ ಅಂದರೆ ಊಟದ ಮಧ್ಯಾಹ್ನದವರೆಗೂ ಮಕ್ಳಿಗೆ ಕರ್ಕೊಂಬಂದಿದ್ರು, ಒಂದು 3 ಚಿಕ್ಕ ಚಿಕ್ಕ ಮಕ್ಕಳನ್ನ, ಮಕ್ಳಿಗೆ ಊಟ ಮಾಡಿಸ್ಕೊಳ್ದಂಗೆ ಬಂದಿದ್ದರು. ಯಪ್ಪ ಇಂಥ ಜನನೂ ಇರ್ತಾರ ಅಂತ ಅನ್ನಿಸ್ಬಿಡ್ತು. ಹಾಗೆ ಇದು ರಾಯರ ಮನೆ, ಹಾಗೆ ಇಲ್ಲಿ ರಾಯರು ಮಲಗ್ತಿದ್ದ ಜಾಗ ಇದು. ಇಲ್ಲೂ ಕೂಡ ಅವರು ಸ್ಟೋರಿ ಹೇಳಿದ್ರು, ಅಂದರೆ ಈ ಮನೆ 2009ರಲ್ಲಿ ಇದಕ್ಕೆ ಲೋಡ್ ಬಂದಿತ್ತಲ್ಲ, ಆವಾಗ ಎಲ್ಲ ಹೊರ್ಟೋಗ್ಬಿಟ್ಟಿತ್ತಂತೆ. ಮತ್ತು ಇದು ಪುನರ್ಸ್ಥಾಪನೆ ಆಗಿದೆ. ಹಾಗೆ ಇಲ್ಲಿ ಹುತ್ತ ಇತ್ತು, ಹಾಗೆ ಈ ಹುತ್ತದಲ್ಲಿಂದ ಹಾವು ಬರ್ತಾಯಿತ್ತು. ಹಾಗೆ ಇದಕ್ಕೆ ಹಾಲಿಟ್ಟು ರಾಯರ ಶಿಷ್ಯರು, ಹಾಗೆ ರಾಯರು ಇದು ನೀನು ಏನು ಮಾಡಬೇಡ ಇದು ಹೋಗು ಅಂತ ಅನ್ನೋ ಹೊತ್ತಿಗೆ ಅದು ಅಲ್ಲೇ ಶಿಲೆ ಆಯಿತು ಅಂತ ಎಲ್ಲ ಹೇಳ್ತಾಯಿದ್ರು. ನೀಟಾಗಿ ಕೇಳಿಸ್ಕೊಳ್ಳೋಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ನಾವು ಹಂಗೆ ಒಂದು ಪೂರ್ತಿ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಕೇಳಿಕೊಂಡು ಹಾಗೆ ವಿಡಿಯೋ ಕ್ಲಿಪ್ನ ತೊಗೊಂಡು ಮತ್ತೆ ವಾಪಸ್ಸು ನಾವು ಬಂದ್ವಿ. ನಾವಿಲ್ಲಿ ಬಂದಿದ್ದು ಪಂಚಮುಖಿಗೆ, ಅದೇ ಹೇಳಿದ್ನಲ್ಲ ಪಂಚಮುಖಿ ಆಂಜನೇಯ ಅಂತ. ಇಲ್ಲಿ 12 ವರ್ಷಗಳ ಕಾಲ ರಾಯರು ತಪಸ್ಸು ಮಾಡಿದ್ದು, ಹಾಗೆ ಆಂಜನೇಯನ ದರ್ಶನ ಆಗಿದ್ದು. ನಾವಿಲ್ಲಿ ಹೋದ್ವಿ ಪಂಚಮುಖಿಗೆ ಹೋಗಿ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಮಹಾಲಕ್ಷ್ಮಿ ಟೆಂಪಲ್ಲಿಗೆ. ಅಂದರೆ ಇಲ್ಲೇ ಪಕ್ಕದಲ್ಲೇ ಮಹಾಲಕ್ಷ್ಮಿ ಅಮ್ಮನವರು ಇದ್ದಾರೆ. ನೀವು ಮಹಾಲಕ್ಷ್ಮಿ ಅಮ್ಮನವ್ರನ್ನ ನೋಡ್ಬೋದು. ಹಾಗೆ ಅಲ್ಲ, ಅವರು ಕೂಡ ಮಹಾಲಕ್ಷ್ಮಿ ಅಮ್ಮನ ಬಗ್ಗೆ ಅಮ್ಮನೇ ಇಲ್ಲಿ ಇವ್ರಿಗೆ ಇದು ಮಾಡೋದಕ್ಕೆ, ಅಂದರೆ ಇಲ್ಲಿ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಮುಂಚೆ ರಾಯರಿಗೆ ಹೇಳಿದ್ದಂತೆ, ಅಂದರೆ ಇಲ್ಲಿ ಹೋಗಿ ತಪಸ್ಸು ಮಾಡು, ಹಾಗೆ ಆಂಜನೇಯನ ಇದು ಮಾಡೋದಕ್ಕೆ ಎಲ್ಲವ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದಾರೆ. ಅವರು ಏನೇನು ವಿಡಿಯೋದಲ್ಲಿ ಹೇಳಿದ್ರು ಅವ್ರು ಕೇಳಿದ್ರು, ನೀವು ವಿಡಿಯೋ ಮಾಡ್ಕೊತಿದ್ದು ನೋಡಿ ಯೂಟ್ಯೂಬ್ ಚಾನೆಲ್ನವರ ಅಂತಂದರು. ಹೌದು ಅಂತಂದೆ. ಹಾಗೆ ಸ್ಟೋರಿ ಹೇಳ್ತೀನಿ ಅಂತ ಹೇಳಿಬಿಟ್ಟು ಹೇಳಿದ್ರು. ಸರಿ ಅಂತ ವಿಡಿಯೋನ ತಗೊಂಡೆ, ನೀವು ನೋಡ್ಬೋದು. ಹಾಗೆ ಕೇಳಿಸ್ಕೊಳ್ಳಿ ಅವರು ಏನೇನು ಹೇಳಿದ್ದಾರೆ ದೇವಸ್ಥಾನದ ಬಗ್ಗೆ, ಅಂದರೆ ಮಹಾಲಕ್ಷ್ಮಿ ಅಮ್ಮನವ್ರ ಬಗ್ಗೆ ಅಂತ ಹೇಳಿಬಿಟ್ಟು. ಮಹಾಲಕ್ಷ್ಮಿ ಅಮ್ಮ ಟೆಂಪಲ್ಲು ಬಂಡೆ ಒಳಗಿದೆ. ಹಾಗೆ ಇಲ್ಲಿ ಆಂಜನೇಯಂದು ಪಾದದ್ದು 2-3 ಕಡೆ ಇದೆ ಆಂಜನೇಯನ ಪಾದದ್ದು ದೊಡ್ಡದು ಗುರುತು. ಹಾಗೆ ಇಲ್ಲಿ ಕೋತಿಗಳೆಲ್ಲ ಇರ್ತವೆ, ಹಾಗೆ ಜ್ಯೂಸು ಇದು ಎಲ್ಲ ಇರುತ್ತೆ. ಹಾಗೆ ಪಂಚಮುಖಿ ಆಂಜನೇಯ ಟೆಂಪಲಿಂದ ಹಿಂಗೆ ಸ್ವಲ್ಪ ದೂರ ನಡ್ಕೊಂಡು ಬರಬೇಕು. ಈ ಬಂಡೆ ಒಳಗಡೆನೇ ಅದು ಟೆಂಪಲ್ ಇರೋದು. ಜನಗಳಿರ್ತಾರೆ, ಗೊತ್ತಾಗುತ್ತೆ. ಕೆಲವರು ಇಲ್ಲಿಗೆ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದವರು ಇಲ್ಲಿಗೆ ಮಹಾಲಕ್ಷ್ಮಿ ಟೆಂಪಲ್ಗೆ ಬರೋಲ್ಲ, ಯಾಕಂದರೆ ಗೊತ್ತಿರಲ್ಲ. ಬಟ್ ನಾವು ಮುಂಚೆ ಫಸ್ಟ್ ಒಂದು ಸಲ ಬಂದಿದ್ವಲ್ಲ, ಆವಾಗ ನಮ್ಮ ಆಫೀಸ್ ಆಂಟಿ ಕರ್ಕೊಂಬಂದಿದ್ರು. ಹಾಗಾಗಿ ನಮಗೆ ಗೊತ್ತು ಇಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ಕಾರ್ತಿಕ ಮಾಸ ಆಗಿದ್ದರಿಂದ ಅಮ್ಮನ ಮುಂದೆ ಜ್ಯೋತಿ ಉರಿತಾ ಇರ್ತದೆ, ಅಂದರೆ ಅಂದರೆ ಆರ್ದಲೆ ಇರುತ್ತಲ್ಲ, ಅದನ್ನು ನಂದಾದೀಪ ಅಂತಾರಲ್ಲ, ನಂದಾದೀಪಕ್ಕೆ ಎಣ್ಣೆ ಹಾಕ್ರಿ ಅಂತ ಹೇಳಿ ಇಲ್ಲಿ ಎಣ್ಣೆ ಹಾಕಿಸ್ತಾಯಿದ್ರು. ನಾನು ಕೂಡ ಎಣ್ಣೆ ಹಾಕಿ ಹಾಗೆ ಅಮ್ಮನವ್ರನ್ನ ದರ್ಶನ ಮಾಡಿಕೊಂಡು ಮಂಗಳಾರತಿ ಎಲ್ಲ ತೊಗೊಂಡೆ. ಆವಾಗ ಅವರು ಅಂದರೆ ಅಮ್ಮ ಇಲ್ಲಿ ಹೇಗೆ ಉದ್ಭವ ಆಯಿತು ಏನು ಇತ್ತ ಅಂತ ಹೇಳಿಬಿಟ್ಟು ಸ್ಟೋರಿನ ಹೇಳಿದ್ದಾರೆ. ನೀವು ಒಂದು ಸಲ ಸ್ಟೋರಿನ ನೋಡಿ ಕೇಳಿಸ್ಕೊಳ್ಳಿ, ಗೊತ್ತಾಗುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ.
ಅವ್ರೇನು ಹೇಳಿದ್ರು ಅನ್ನೋದನ್ನು ಕೂಡ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಇಲ್ಲಿ ಬಂದು ಈ ತಾಯಿ ಉದ್ಭವವಾಗಿದ್ದಲೇ ಮಹಾಲಕ್ಷ್ಮೀ ದೇವಿ ಯಾರ ಪ್ರತಿಷ್ಠೆ ಮಾಡಿದ್ರಲ್ಲ ತಾನೆಗ ಬಂದು ಒಡಮುರಿದಂತ ಮಹಾಲಕ್ಷ್ಮೀ ದೇವಿ ಹೋಗ್ ಬಂದ್ರಲ್ಲ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡ್ಕೊಂಡ್ ಬಂದ್ರಲ್ಲ. ರಾಘವೇಂದ್ರ ಸ್ವಾಮಿ ಪಕ್ಕದಲ್ಲಿ ಕೂಡ ನೋಡಿದ್ರ ಮಾಂಚನಮ್ಮ ತಾಯಿ ಇದೆ ಚಿಕ್ಕ ದೇವಸ್ಥಾನ, ಅವಳ ತರನೇ ಇಲ್ಲಿ ಇರೋದು ಲಕ್ಷ್ಮೀ ದೇವಿ ಕರ್ನಾಟಕ ಉದ್ಭವ ಆಗಿದ್ದಾಳೆ. ಆ ರಾಘವೇಂದ್ರ ಸ್ವಾಮಿಗಳು ಇನ್ನ ಮಂತ್ರಾಲಯಕ್ಕೆ ಹೋಗೋ ಮುಂಚೆ ಮೊದಲು ಇಲ್ಲಿಗೆ ಬಂದಿದ್ದು 400 ವರ್ಷ ಕೆಳಗಡೆ ರಾಘವೇಂದ್ರ ಸ್ವಾಮಿಗಳು ಮೊದಲು ತಾಯಿನ ಹತ್ರ ದರ್ಶನ ಆದ ನಂತರನೇ ಆ ಪಂಚಮುಖಿ ದೇವಸ್ಥಾನದಲ್ಲಿ ಕುತ್ಕೊಂಡು ರಾಘವೇಂದ್ರ ಸ್ವಾಮಿಗಳು 12 ವರ್ಷದಲ್ಲಿ ತಪಸ್ಸು ಮಾಡಿದ್ದು. ರಾಘವೇಂದ್ರ ಸ್ವಾಮಿಗಳು ಅವರು ತಪಸ್ಸು ಮೆಚ್ಚಿಕೊಂಡು ಅಂಜನಾ ಸ್ವಾಮಿ ಇದ್ದು 5 ಮುಖದಲ್ಲಿ ಅಂಜನಾ ಸ್ವಾಮಿ ರಾಘವೇಂದ್ರ ಸ್ವಾಮಿಗಳಿಗೆ ಪ್ರತ್ಯಕ್ಷ ಆಗಿ ಲುದ್ಭ ಪಾದಗಳು ನೋಡಿದ್ರ ಮೇಲೆ ಆ ಅಂಜನಾ ಸ್ವಾಮಿ ಪಾದಗಳು ರಾಘವೇಂದ್ರ ಸ್ವಾಮಿಗಳಿಗೆ ಮಂತ್ರಾಲಯಕ್ಕೆ ಹೋಗಲಿಕ್ಕೆ ದಾರಿ ತೋರಿಸ್ಕೊಟ್ಟಿದ್ರು. ಅಂಜನಾ ಸ್ವಾಮಿ ಪಾದಗಳು ಮಧ್ಯದಲ್ಲಿ ಅಂಜನಾ ಸ್ವಾಮಿ, ನರಸಿಂಹ, ಗರುಡ, ಅಯ್ಯಗ್ರೀವ ವರಹ 5 ಮುಖದಲ್ಲಿ ಅಂಜನಾ ಸ್ವಾಮಿ ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ಕೊಟ್ಟಿದ್ದಕ್ಕೆ ಇಲ್ಲೇ ಪಂಚಮುಖ ಕ್ಷೇತ್ರ ಸ್ಥಾನಕ್ಕೆ ತಿರುಪತಿ ವೆಂಕಟೇಶ್ವರ ಸ್ವಾಮಿ, ಇವರು ಮಹಾಲಕ್ಷ್ಮೀ ದೇವಿ, ಅಂಜನಾ ಸ್ವಾಮಿ ಇವರೆಲ್ಲರ ಆಶೀರ್ವಾದ ಕೊಟ್ಟ ಮೇಲೆ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗಿರೋದು. ಅಲ್ಲಿ ರಾಘವೇಂದ್ರ ಸ್ವಾಮಿ ಪಕ್ಕದಲ್ಲಿ ನೋಡಿ ಬಂದ್ರ ಮಾಂಚನಮ್ಮ ತಾಯಿನ, ಆ ಮಾಂಚನಮ್ಮ ತಾಯಿನೇ ತಲೆ ಕೊಟ್ಟಿರೋದು ರಾಘವೇಂದ್ರ ಸ್ವಾಮಿಗಳಿಗೆ. ಮಂತ್ರಾಲಯದಲ್ಲಿ ಜೀವ ಪ್ರವೇಶವಾಗಿದ್ದರು. ಆದ್ರೂ ಕೂಡ ರಾಘವೇಂದ್ರ ಸ್ವಾಮಿಗಳು ಇನ್ನೂ ಜೀವಂತವಾಗಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಅವರಿಗೆ 700 ವರ್ಷ ಆಯುಷ್ಯ ಇರೋದು ರಾಘವೇಂದ್ರ ಸ್ವಾಮಿಗಳಿಗೆ. ಈಗ 353 ಆರಾಧನೆ ಆಗಿದೆ, ಇನ್ನು ಉಳಿದಿರೋದು ಬಾಕಿ 347. ಅಲ್ಲಿವರೆಗೂ ಜೀವಂತವಾಗಿರ್ತಾರೆ ರಾಘವೇಂದ್ರ ಸ್ವಾಮಿಗಳು. ಮೊದಲು ರಾಘವೇಂದ್ರ ಸ್ವಾಮಿಗಳು ಪ್ರತಿನಿತ್ಯ ಪೂಜೆ ಮಾಡ್ಕೊಂಡು ಇಲ್ಲೇ ವಾಸ ಮಾಡ್ತಿದ್ರು. ಈ ಅಮ್ಮೆ ಪ್ರತ್ಯಕ್ಷ ಆಗಿ ಮೊದಲು ಹೇಳಿಕೊಟ್ಟಿದ್ದ ರಾಘವೇಂದ್ರ ಸ್ವಾಮಿಗಳಿಗೆ, ಅಂಜನಾ ಸ್ವಾಮಿ ಬಂಡೆಯಲ್ಲಿ ಹುದ್ದಾನ ಅಲ್ಲ, 5 ಮುಖದಲ್ಲಿ ಅಂಜನಾ ಸ್ವಾಮಿ ಬಂಡೆಯಲ್ಲಿ ಕುತ್ಕೊಂಡಿದ್ದಾನ, ನೀನು ಅವರಲ್ಲೇ ತಪಸ್ಸು ಮಾಡೋದು, ನೀನು ಮೂಲಸ್ಥಾನ ತಪಸ್ಸು ಮಾಡೋದು, ಅತ್ತ ಅಂಜನಾ ಸ್ವಾಮಿ ನಿನಗೆ ದಾರಿ ತರಿಸ್ಕೊಡ್ತಾರ ಅಂತ ಮೊದಲೆಲ್ಲ ಈ ಸ್ಥಳದ ಬಗ್ಗೆ ಮಹಾಲಕ್ಷ್ಮೀ ದೇವಿ ಹೇಳ್ಕೊಟ್ಟಿದ್ರ ರಾಘವೇಂದ್ರ ಸ್ವಾಮಿಗಳಿಗೆ. ರಾಘವೇಂದ್ರ ಸ್ವಾಮಿಗಳು ಮೆಣ್ಣಿದೇವರು. ಇದು ಪಕ್ಕದಲ್ಲಿ ಶಂಖ ನೋಡ, ಪಕ್ಕದಲ್ಲಿ ಚಕ್ರ ನೋಡಿ ಕಾಣಿಸುತ್ತಾ, ಶಂಕು ಚಕ್ರ ಗಜ್ಜೆ ಎಮ್ಮ ಅವತಾರದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ಕೊಟ್ಟಿರೋದಂತ ಸಾಕ್ಷಾತ್ ಉದ್ಭವ ಆಗಿದ್ದ ಮಹಾಲಕ್ಷ್ಮೀ ದೇವಿ. ಇಲ್ಲಿ ವಿಶೇಷವಾಗಿ ತಾಯ್ತಗಳು ಕೊಡ್ತಾರ ಮನ ವಸ್ತುಲಿಗೆ, ಮನ ಬಾಗಲಿಗೆ, ಕೈಗೆ, ಕತ್ತಿಗೆ, ಭಯ ಭೀತ ದುಷ್ಟ ವಿದ್ಯಾಭ್ಯಾಸಕ್ಕೆ ಲಕ್ಷ್ಮೀ ತಾಯ್ತ ತಗೋಬಹುದು ನೋಡಿ. ಎಲ್ಲದಕ್ಕೂ ಒಳ್ಳೇದು ಮಾಡ್ತಾಳ ಮಹಾಲಕ್ಷ್ಮೀ ದೇವಿ. ಹಾಗೆ ಮಹಾಲಕ್ಷ್ಮಿ ಅಮ್ಮ ಟೆಂಪಲಿಂದ ಬರುವಾಗ ಸೋಡಾ ಕುಡಿದ್ವಿ. ಯಾಕಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರೋದು ಡೈಜೆಷನ್ ಆಗ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು. ಕೆಲವು ಕಡೆ ಫುಡ್ಡು ನಮಗೆ ಸೆಟ್ ಆಗೋಲ್ಲ. ಬೆಂಗಳೂರಲ್ಲಿ ಮಾಡೋ ತಿಂಡಿ ಥರ ಎಲ್ಲೂ ನಮಗೆ ಸಿಗಲ್ಲ. ಬೆಂಗಳೂರಲ್ಲಿ ಸಿಗೋ ಟೇಸ್ಟ್ ಆಗಲಿ, ಕೊಡೋ ಕ್ವಾಂಟಿಟಿ ಆಗಲಿ. ಇಲ್ಲಿ ಇಡ್ಲಿ ವಡೆ ತೊಗೊಂಡಿದ್ವಿ ಬೆಳಗ್ಗೆ ಟಿಫನ್ಗೆ, ಒಂಚೂರು ಚೆನ್ನಾಗಿರಲಿಲ್ಲ. ಸರಿ ಬಂದು ಇಲ್ಲಿ ಸೋಡಾ ಕುಡಿದ್ವಿ. ನಾನು ಮತ್ತು ನನ್ನ ಮಗಳು ಸ್ವಲ್ಪ ಡೈಜೆಷನ್ ಆಗಲಿ ಅಂತ ಮಸಾಲ ಸೋಡಾನ ಕುಡಿದ್ಬಿಟ್ಟು ಮತ್ತೆ ಆಟೋ ಹತ್ತಿ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಆಟೋ ಹತ್ತಿ ಬರುವಾಗ ಹಾಗೆ ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ. ಈ ಕಡೆ ಭತ್ತ ಬೆಳೀತಾರೆ ತುಂಬ ಜಾಸ್ತಿ, ಅಂದರೆ ನದಿ ತುಂಬ ಚೆನ್ನಾಗಿ ಹರಿದಿರೋದ್ರಿಂದ. ಒಂದು ಸಲ ಬಂದಾಗ ಫುಲ್ಲು ಬರೀ ಹತ್ತಿ ಬೆಳೆದಿದ್ರು, ಈ ಸಲ ಭತ್ತ ಬೆಳೆದಿದ್ದಾರೆ. ಅಂದರೆ ನೀರಾವರಿ ಸಿಕ್ಕಿರೋದ್ರಿಂದ. ಅಂದರೆ ನಮ್ಮ ರಾಯಚೂರು ಡಿಸ್ಟಿಕ್ಕಿಗೆ ಸೇರಿರೋ ಕಡೆ ಎಲ್ಲ ಫುಲ್ ಭತ್ತ ಇದೆ. ಹಾಗೆ ಈ ಕಡೆ ಆಂಧ್ರ ಸೈಡೆಲ್ಲ ಫುಲ್ಲು ಹಂಗಂಗೆ ಅಂದರೆ ಪಾಳು ಬಿಟ್ಟಿದ್ದಾರೆ, ಎಲ್ಲ ಕಡ್ಜಾಲಿ ಬೆಳ್ಕೊಂಡಿದೆ. ಹಾಗಾಗಿ ಚೆನ್ನಾಗಿ ಮಾಡೇ ಇಲ್ಲ, ಅಂದರೆ ಆ ಕಡೆ ಇಂಪ್ರೂವ್ಮೆಂಟ್ ಇಲ್ಲ ಆಂಧ್ರ ಸೈಡ್ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕ ಸೈಡು ಅಂದರೆ ನಮ್ಮ ಕರ್ನಾಟಕ ಬಾರ್ಡರ್ ಏನಿದೆ ಅಲ್ಲೆಲ್ಲ ಇಂಪ್ರೂವ್ಮೆಂಟ್ ಇದೆ, ಬಟ್ ಆಂಧ್ರ ಬಾರ್ಡ್ರಲ್ಲಿ ಇಂಪ್ರೂವ್ಮೆಂಟ್ ಇಲ್ಲ. ಹಾಗೆ ಆಂಧ್ರ ಕಡೆ ಗಲೀಜು ಜಾಸ್ತಿ, ಅಲ್ಲಲ್ಲಿ ರೋಡಲ್ಲಿ ಕಸ ಎಲ್ಲ ಹಾಕಿರ್ತಾರೆ. ಹಾಗೆ ಕ್ಲೀನ್ ಇರಲ್ಲ. ಒಂದು ವಾಶ್ರೂಮ್ ಆಗಿರ್ಬೋದು, ಒಂದು ಪ್ಲೇಸ್ಗಳಾಗಿರ್ಬೋದು, ಎಲ್ಲೂ ಅಷ್ಟೇ. ಮತ್ತು ಕಾಸ್ಟ್ ಮಾತ್ರ ಸಿಕ್ಕಾಬಟ್ಟೆ ಜಾಸ್ತಿ ಇರುತ್ತೆ. ನಮ್ಮ ಬೆಂಗಳೂರಲ್ಲಿ ವಾಶ್ರೂಮ್ಗೆ ಹೋಗ್ತೀವಿ ಲೇಡೀಸ್ ಅಂತ ಅಂದರೆ ಬರೀ 5 ರೂಪೀಸ್ ತೊಗೋತಾರೆ. ಅಂದರೆ ಅದು 1 ಆಗಲಿ 2 ಆಗಲಿ 5 ರೂಪೀಸ್ ತೊಗೋತಾರೆ. ಬಟ್ ಆಂಧ್ರ ಸೈಡು 10 ರೂಪೀಸ್ ಕೇಳ್ತಾರೆ. ಮತ್ತು ವಾಶ್ರೂಮ್ ಅಷ್ಟೇ ನೀಟಾಗಿರಲ್ಲ, ಬೋಲ್ಟ್ ಇರಲ್ಲ. ಹಾಗೆ ಅದಕ್ಕೆ ನೀರಿನ ಸೌಲಭ್ಯನೂ ಆಗಲಿ, ನೀಟ್ನೆಸ್ ಆಗಲಿ ಏನೂ ಇರಲ್ಲ. ಒಂಥರ ಬೇಜಾರಾಗುತ್ತೆ. ನಮ್ಮ ದೇಶದಲ್ಲೇ ನಮ್ಮ ಕರ್ನಾಟಕನೇ ನಮಗೆ ಇಷ್ಟ ಅಂತ ಹೇಳ್ಬೋದು. ಯಾಕಂದರೆ ಈ ಆಂಧ್ರದಲ್ಲಿ ಈ ರೀತಿ ಆಗಿರೋದನ್ನು ಅಂದರೆ ಒಂದು 2-3 ಸಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಹಾಗಾಗಿ ಹೇಳ್ತಾ ಇದ್ದೀನಿ ಆಂಧ್ರ ಸ್ಟೇಟ್ ಬಗ್ಗೆ. ಹಾಗೆ ನಾವು ಹೋಗಿ 12 ಗಂಟೆಗೆ ಬಂದಿದ್ವಿ. ಹಾಗೆ ಸ್ವಲ್ಪ ಮತ್ತೆ ಹೋಗಿ ದೇವಸ್ಥಾನಕ್ಕೆ ಅಂದರೆ ಲಗೇಜ್ ಹತ್ರ ಹೋಗಲಿಲ್ಲ. ಸ್ವಲ್ಪ ಹಾಗೆ ಓಡಾಡಿಕೊಂಡು ಊಟಕ್ಕೆ ಹೋಗೋಣ ನೋಡೋಣ ಅಂತ ಬಂದ್ವಿ. ಊಟಕ್ಕೆ ಕ್ಯೂ ನಿಂತಿತ್ತು, ಹೋಗ್ತಾಯಿದ್ರು. ಸೊ ನಾವು ಕೂಡ ದರ್ಶನಕ್ಕೆ ಹೋದಾಗ ಇಲ್ಲಿ ಅಂದರೆ ಬಫೆ ಸಿಸ್ಟಮ್ ಥರ, ಅಂದರೆ ಪ್ಲೇಟ್ ತೊಗೊಂಡು ಹಾಕಿಸ್ಕೊಳ್ಳೋದು. ನಮ್ಮ ಕರ್ನಾಟಕ ಟೆಂಪಲಲ್ಲಿ ಯಾರೂ ಈ ಥರ ಮಾಡಲ್ಲ. ಎಲ್ಲ ಕೂರಿಸ್ಬಿಟ್ಟು ತಟ್ಟೆ ಕೊಟ್ಬಿಟ್ಟು ಮಾಡ್ತಾರೆ. ಚಾಮುಂಡೇಶ್ವರಿಲಾಗಿರ್ಬಹುದು, ಹಾಗೆ ಕುಕ್ಕೆಲಾಗಿರ್ಬೋದು, ಹಾಗೆ ಧರ್ಮಸ್ಥಳ ಆಗಿರ್ಬೋದು, ಎಲ್ಲ ಕಡೆಯೂ ಅಷ್ಟೇ ಕೂರಿಸ್ಬಿಟ್ಟು ತಟ್ಟೆ ಇಟ್ಟು ನಮಗೆ ಊಟನ ಬಡಿಸ್ತಾರೆ. ಬಟ್ ಇಲ್ಲಿ ಹಾಗಿರಲಿಲ್ಲ. ತಟ್ಟೆ ಹಿಡ್ಕೊಂಡೋಗಿ ಎಷ್ಟು ಬೇಕಷ್ಟು ಬಡಿಸಿಸ್ಕೊಂಡು ಎಲ್ಲಿ ಬೇಕಲ್ಲಿ ಕೂತ್ಕೊಂಡು ತಿನ್ನೋದು.
ನಮಗೂ ಅನ್ನ ಸಾಂಬಾರು ಮೊಸರನ್ನ ಸಿಕ್ತು, ಬಟ್ ಇದು ಸಿಗಲಿಲ್ಲ ಅಂತಂದರೆ ಪಾಯಸ ಸಿಗಲಿಲ್ಲ. ನನ್ನ ಮಗಳಿಗೆ ಪಾಯಸ ಅಂದರೆ ತುಂಬ ಇಷ್ಟ, ಸೊ ಪಾಯಸ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ಲು. ಹಾಗೆ ಈಗ ಇನ್ನೊಂದು ಕಡೆ ಎಂಟ್ರೆನ್ಸಿಂದ ದೇವಸ್ಥಾನದ ಒಳಗಡೆ ಬಂದ್ವಿ. ಹಾಗೆ ಇಲ್ಲಿ ಯಾರು ಮಠಾಧಿಪತಿಗಳಾಗಿರ್ತಾರೆ ಅಂದರೆ ಇಷ್ಟು ವರ್ಷ ಅಂತ ಹೇಳ್ಬಿಟ್ಟು ಸ್ವಾಮೀಜಿಗಳಾಗಿರ್ತಾರಲ್ಲ, ಅವ್ರದ್ದು ಬೃಂದಾವನಗಳೆಲ್ಲ ಇಲ್ಲಿ ಇತ್ತು. ಅಂದರೆ 350 ವರ್ಷದಲ್ಲಿ ಯಾರ್ಯಾರಾಗಿದ್ದರು ಸ್ವಾಮೀಜಿಗಳು ಅಂತ ಹೇಳ್ಬಿಟ್ಟು, ಸೊ ಅದನ್ನೆಲ್ಲ ಹಂಗೆ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡು ಇಲ್ಲಿ ಪೂಜೆ ಎಲ್ಲ ಮಾಡ್ತಿರ್ತಾರೆ ಅವ್ರ ಬೃಂದಾವನಗಳಿಗೂ. ಅಲ್ಲೂ ತೀರ್ಥ ಪ್ರಸಾದ ತೊಗೊಂಡು ಮತ್ತು ಇನ್ನೊಂದು ಸಲ ನಾವು ದರ್ಶನಕ್ಕೆ ಹೋದ್ವಿ. ಕ್ಲೋಸ್ ಆಗ್ತಾಯಿತ್ತು ಅಲ್ಲಿ ದೇವಸ್ಥಾನ, ಅಂದರೆ 1:30 ಆಗಿತ್ತು. 7 ಗಂಟೆಗೆ ಕ್ಲೋಸ್ ಮಾಡ್ತಾರೆ ಟೆಂಪಲ್ನ. ಸೊ 7 ಗಂಟೆಗೆ ಕ್ಲೋಸ್ ಮಾಡೋದಕ್ಕೆ ಮುಂಚೆ ದರ್ಶನ ಮಾಡ್ಕೊಂಬಿಡೋಣ ಅಂತ ಇಲ್ಲೆಲ್ಲ ಮುಗಿಸ್ಕೊಂಡು ದರ್ಶನಕ್ಕೆ ಹೋದ್ವಿ. ದರ್ಶನ ಆಯಿತು. ದರ್ಶನ ಆದಮೇಲೆ ನಾನು ಪ್ರಸಾದ ಪ್ಯಾಕಿಂಗ್ ಹೋಗೋಣ ಅಂತ ಅಂದ್ಕೊಂಡೆ, ಅಂದರೆ ರಾಯರ ಸೇವೆ ಮಾಡೋಣ ಆ ರೀತಿನಾದ್ರು ಅಂತ ಹೇಳ್ಬಿಟ್ಟು. ಬಟ್ ಅದನ್ನು ಕ್ಲೋಸ್ ಆಗಿತ್ತು. 4 ಗಂಟೆ ಮೇಲೆ ಬನ್ನಿ ಅಂದರು. ಸರಿ 4 ಗಂಟೆವರೆಗೂ ಇನ್ನೆರಡು ಅವರ್ ಏನು ಮಾಡೋದು ಅಂತ ಹೇಳ್ಬಿಟ್ಟು ಆಚೆ ಬಂದು, ಆಚೆ ಎಲ್ಲರೂ ಕೂತಿದ್ರು ಬಾಗ್ಲ ಹತ್ರ. ಗೇಟೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಅಲ್ಲಿ ನಾವು ಕೂಡ ಕೂತ್ಕೊಂಡು ಇದು ಮತ್ತೆ ಈವ್ನಿಂಗ್ ಒಂದು ಸಲ ದರ್ಶನಕ್ಕೆ ಹೋಗಿದ್ದು. ಆವಾಗ ವಿಡಿಯೋ ಕ್ಲಿಪ್ ತಗೊಂಡೆ, ಬಟ್ ಮಧ್ಯಾಹ್ನ ಹೋದಾಗ ತಗೊಂಡೆ ಅನಿಸುತ್ತೆ. ಜನ ಇರಲಿಲ್ಲ ಜಾಸ್ತಿ, ಬಟ್ ಇನ್ನೊಂದು ಟೈಮು ಯಾರೋ ತೊಗೋತಾಯಿದ್ರು ವಿಡಿಯೋ. ನಾನು ತೊಗೊಂಡಾಗಿ ಇಟ್ಮೇಲೆ ಇನ್ನೊಬ್ಬರು ವಿಡಿಯೋ ತೊಗೊಳೋದಕ್ಕೆ ಹೋದ್ರು, ಅವ್ರಿಗೆ ಬೈತಾಯಿದ್ರು. ಇದೇ ನೋಡಿ ರಾಯರ ಸಾಕ್ಷಾತ್ ಬೃಂದಾವನ ಮಂತ್ರಾಲಯದಲ್ಲಿ ಇರ್ತಕ್ಕಂಥ ರಾಯರು ಇವರೇನೆ. ಸೊ ಹಂಗೂ ಏನೋ ಮಾಡಿ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡು ನಿಮಗೂ ರಾಯರ ದರ್ಶನ ಮಾಡಿಸಿದ್ದೀನಿ. ಹಾಗೆ ಇದು 4 ಗಂಟೆವರೆಗೂ ದೇವಸ್ಥಾನ ಓಪನ್ ಮಾಡಲ್ವಲ್ಲ, ಆಗ ಎಲ್ಲ ಈ ರೀತಿ ಜನಗಳು ಆಚೆ ಕೂತಿರ್ತಾರೆ, ಕಾಯ್ತಾ ಇರ್ತಾರೆ. ಕೆಲವರು ದರ್ಶನಕ್ಕೆ, ಇನ್ನು ಕೆಲವರು ಇಲ್ಲಿ ಎಲ್ಲ ಮಲ್ಕೊಂಡು ಅಂದರೆ ರೆಸ್ಟ್ ಮಾಡ್ತಾ ಇರ್ತಾರೆ, ನೈಟೆಲ್ಲ ಜರ್ನಿ ಮಾಡಿರ್ತಾರಲ್ಲ. ಹಾಗಾಗಿ ಈ ಟೈಮಲ್ಲಿ ನಾವು ಫೋಟೋಸ್ ತೊಗೊಳ್ಳೋದು, ವೀಡಿಯೋಸ್ ತೊಗೊಳ್ಳೋದು, ಹಾಗೆ ಫೋಟೋ ಎಲ್ಲ ತೊಗೊಂಡ್ವಿ ಮನೆ ದೇವರಿಗೆ, ಅಂದರೆ ಮನೆಗೆ. ಅವಳು ಫೋಟೋ ಬೇಕು ಅಂತ ಹೇಳ್ತಾ ಇದ್ಲು ನನ್ನ ಮಗಳು. ಮೊದಲು ಒಂದು ಫೋಟೋ ಬಂತು, ಅದು ಅವಳಿಗೆ ಇಷ್ಟ ಇರಲಿಲ್ಲ. ಆಮೇಲೆ ಇನ್ನೊಂದು ಫೋಟೋ ಬೇಕಾಗಿತ್ತು, ಅವ್ರನ್ನ ಕೇಳಿ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಫೋಟೋನ ತೊಗೊಂಡು ಮತ್ತೆ ಬಂದ್ವಿ. ಇದು ಸಂಜೆ ದರ್ಶನಕ್ಕೆ ಹೋದಾಗ ಒಳಗಡೆ ಮತ್ತು ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ. ಮತ್ತು ಇಲ್ಲಿ ಕೂತಿದ್ವಿ ದರ್ಶನ ಎಲ್ಲ ಮುಗಿಸೋ ಆದಮೇಲೆ ಸಂಜೆ. ಆವಾಗ ಯಾರೋ ಬಂದು ಬಳೆ ಕೊಟ್ಟರು, ನನ್ನ ಮಗಳಿಗೆ ತೋಡಿಸಿದ್ರು. ನೋಡ್ತಾ ಇರ್ಬೋದು ಇಲ್ಲಿ ಅವರೇನೆ ತೋಡಿಸ್ಬಿಟ್ಟು ಬಳೆನ ಇದನ್ನು ಬಿಚ್ಚಿ ಇದು ಮಾಡಿಬಿಡಮ್ಮ, ಹಾಕೋ, ಇಲ್ಲ ಸ್ಕೂಲಲ್ಲಿ ಬಿಡಲ್ಲ ಅಂತ ಅಂದರು. ಅದಕ್ಕೆ ನೀನು ಹಾಕ್ಕೊಳ್ಳಿಲ್ಲ ಅಂದರೆ ಅಮ್ಮನಿಗೆ ಕೊಡು ಅಂತ ಹೇಳಿದ್ರು. ಹಾಗೆ ಸೆಟ್ ಎಲ್ಲ ಹಾಕ್ತಾಯಿತ್ತು. ಹಾಗೆ ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದು ಬಸ್ ಹತ್ತಿ ನೈಟು 4 ಗಂಟೆಗೆ ಬೆಂಗಳೂರಿಗೆ ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.